ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದನ್ನು ಅವರು ತಪ್ಪರ್ಥ ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ಡೈರೆಕ್ಷನ್ ಅವರಿಂದಲೇ ಬಂದೈತಲ್ಲ. ಇವಾಗ ಸರ್ಕಾರದ ಆದೇಶ ಐತೆ ಅನ್ಸೋದು. ಬಿ ಖಾತಾ ಈ ಖಾತಾ ಅದ್ರದ್ದೇನು ಸ್ವಲ್ಪ ಕ್ಲಾರಿಫಿಕೇಷನ್ ಹೇಳ್ರಿ ಸರ್. ಬಿ ಖಾತಾ ಅಂದ್ರೇನು, ಈ ಖಾತಾ ಅಂದ್ರೇನು? ಈ ಜನಕ್ಕೆ ಅದು ಒಂದು ಸ್ವಲ್ಪ ಬಿ ಖಾತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು, ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಮಾಹಿತಿಯಾಗಿ. ಜಗಳೂರು ಪಟ್ಟಣದ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ ಸರ್ಕಾರ ಮೇ 10ನೇ ತಾರೀಕುವರೆಗೂ ಈ ಖಾತಾ ಆಂದೋಲನವನ್ನು ಘೋಷಣೆ ಮಾಡಲಾಗಿದೆ. ಈ ಖಾತಾ ಅಂದರೆ ಅಧಿಕೃತವಾದ ಆಸ್ತಿಗಳನ್ನು ಈ ಖಾತಾ ಅಂತ ಹೇಳ್ತೀವಿ. ಅನಧಿಕೃತ ಲೇಔಟ್ಗಳಲ್ಲಿ ಏನಾರೇ ಸಾರ್ವಜನಿಕರು ಸೈಟು ಮನೆಗಳನ್ನು ಕಟ್ಕೊಂಡ್ರೆ ಅದನ್ನು ಬಿ ಖಾತಾ ಕೊಡ್ರಿ ಅಂತ ಆಲ್ರೆಡಿ ಆದೇಶ ಆಗಿದೆ. ಆ ಪ್ರಕಾರದಂತೆಯೇ ನಾವು ಈಗ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಪ್ರಕಟಣೆ ಮಾಡಿ ಫ್ಲೆಕ್ಸ್ಗಳನ್ನು ಹಾಕಿ ಎಲ್ಲವೂ ಸಾರ್ವಜನಿಕರ ಉಪಯೋಗಕ್ಕೆ ಬರಲಿ. ಆದಷ್ಟು ಬೇಗ ಎಲ್ಲ ಅನಧಿಕೃತ ಲೇಔಟ್ಗಳಲ್ಲಿ ಇರುವ ನಿವೇಶನ ಮನೆಗಳು ಇವೆಲ್ಲವೂ ಬಿ ಖಾತೆಗೆ ತಗೊಂಡು ಅವರು ಉಪಯೋಗ ಪಡ್ಕೊಳ್ಳಿ ಅಂತ ನಾವು ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವೆಲ್ಲವೂ ಸಾರ್ವಜನಿಕರಿಗೆ ತಿಳಿಸಿದ್ದೀವಿ. ಅವರು ಕೊಡಬೇಕಾದದ್ದು ಏನಂದರೆ, ಬಿ ಖಾತೆಗೆ ಸಂಬಂಧಪಟ್ಟದ್ದು ಆಸ್ತಿಗೆ ಸಂಬಂಧಿಸಿದ ಮಾಲೀಕತ್ವದ ಪತ್ರ ಹಾಗೂ ದಾನಪತ್ರ ಇರ್ಬೋದು, ಯೋಗ ಪತ್ರಗಳು ಇರ್ಬೋದು. ಅದರ ಜೊತೆಯಲ್ಲಿ ಲಗತ್ತಿಸಬೇಕು. ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋವನ್ನು ಕಡ್ಡಾಯವಾಗಿ ಹಾಕಬೇಕು. ಮಾಲೀಕರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಆಗಿರ್ಬೋದು, ಚುನಾವಣೆ ಗುರುತಿನ ಚೀಟಿ ಆಗಿರ್ಬೋದು, ಇವನ್ನು ಲಗತ್ತಿಸಬೇಕು. ಇದು ನಿಗದಿತ ವೇಳೆಯಲ್ಲಿ ಒಬ್ಬ ಮಾಲೀಕರು ಅರ್ಜಿ ಕೊಟ್ಟ 7 ದಿನದ ನಂತರ ನಾವು ಅವರಿಗೆ ಬಿ ಖಾತಾಗಳನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿಯೂ ಈ ಖಾತಾನೂ ಸಹ ಸೇಮ್ ಪ್ರೊಸೀಜರ್ ಇರುತ್ತೆ. ಆ ಒಂದು ದಾಖಲಾತಿಗಳನ್ನು ಕೊಟ್ಟರೆ ನಾವು ಈ ಖಾತಾವನ್ನು ಸಹ ಅದ್ರ ಜೊತೆಯಲ್ಲಿ ಕೊಡ್ತಾಯಿದ್ದೀವಿ. ಇದನ್ನು ಎಲ್ಲ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿಗೆ ಭೇಟಿ ಕೊಟ್ಟು ಎಲ್ಲ ಆಸ್ತಿಗಳ ಈ ಖಾತಾ ಆಂದೋಲನದಲ್ಲಿ ಭಾಗವಹಿಸಿ ಎಲ್ಲರೂ ಸದುಪಯೋಗ ಪಡ್ಕೊಳ್ಳಲು ಅವರಲ್ಲಿ ಮನವಿ ಮಾಡ್ತಿದ್ದೇವೆ. ಮೊನ್ನೆ ಸಭೆ ಮಾಡಿ ಶಾಸಕರ ಮೂಲಕ ಕೊಟ್ಟರಲ್ಲ ಸರ್, ಅದು ಈ ಖಾತಾನ ಬಿ ಖಾತಾನ? ಹೌದಾ? ಈ ಖಾತಾ ಬಿ ಖಾತಾ ಎರಡೂ ಕೊಟ್ಟರಿ. ಅಂದರೆ ಜಗಳೂರು ಪಟ್ಟಣದಲ್ಲಿ ಇರ್ತಕ್ಕಂಥ 13 ಲೇಔಟ್ಗಳಿಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕತ್ತೆ. ಬಿ ಖಾತಾ ಕೊಟ್ಟು 13 ಲೇಔಟ್ಗಳಲ್ಲಿ ಅನಧಿಕೃತ ಅಂತ ಇತ್ತು. ಆ 13 ಲೇಔಟ್ಗಳಲ್ಲಿ ಸಹ ನಾವು ಇದು ಕೊಡ್ತಾಯಿದ್ದೀವಿ. ಕಂದಾಯ ಕಟ್ಸ್ಕೊಂಡು ಅವರ ಪರಬರ ಮಾಡ್ಕೋಬೋದು, ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಮತ್ತು ಮಾರಾಟನೂ ಮಾಡ್ಕೋಬೋದು. ಸುಮಾರು ಎಷ್ಟು ವರ್ಷ ಆಯ್ತು ಸರ್ ಇದು ಅನಧಿಕೃತ ಬಡಾವಣೆಗಳು ಈಗ ರಿಜಿಸ್ಟ್ರೇಷನ್ ಆಗ್ದಂಗಿದ್ದು ಜನರಿಗೆ ಸಾರ್ವಜನಿಕರು ಭಾಳ ತೊಂದರೆ ಆಗಿತ್ತು? ಸುಮಾರು ಒಂದು 10 ವರ್ಷ ಆಗಿರ್ಬೋದು. 10 ಇಲ್ಲ ಒಂದು ಕಡೆ ನಿಟ್ಟುಸಿರು ಬಿಟ್ಟಂಗೆ ಆಯಿತು. ಸಾರ್ವಜನಿಕರು ಅದು ಗೊಂದಲದಲ್ಲಿ ಸಾರ್ವಜನಿಕರ ಗೊಂದಲಕ್ಕೆ ಒಂದು ತೆರೆ ಸರ್ಕಾರ ಹೇಳಿತ್ತು. ಧನ್ಯವಾದ.